ಮಾಡಿದೆ ಕಣಪ್ಪ. ತಪ್ಪಾಯ್ತು ಸೆಟ್ರೆ, ನನ್ನನ್ನು ಕ್ಷಮಿಸಿಬಿಡಿ ಸೆಟ್ರೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಬಾಯಿಗೆ ಬಂದೇ ಮಾತಾಡಿದೆ ಸೆಟ್ರೆ. ಮೇಲೆ ಗಾಯದ ಮಾಂಸವನ್ನು ತಿನ್ನುವ ಮಾದಪ್ಪ, ಒಂದು ಮಧ್ಯರಾತ್ರಿ ವರ್ಷ ತುಂಬುವುದರೊಳಗೆ ಅದೇ ದಿನ ಅದೇ ರಾತ್ರಿ ನಿನ್ನ ಹೆಣೆದು ಬರಲಿಸಿ ಬಿಡಲಾರೆ. ದೇಸಾಯಿಯವರ ಸಮಾಧಿ ಪಕ್ಕದಲ್ಲೇ ನಿನ್ನ ಸಮಾಧಿಯನ್ನು ಕಟ್ಟಿಸುತ್ತಿದ್ದೇನೆ. ಸತ್ತು ಸ್ವರ್ಗದಲ್ಲಿರುವ ದೇಸಾಯಿಯ ದಣಿಯವರ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡದೆ ಹೋದ್ರೆ ದೇಸಾಯಿ ದಣಿಯವರ ಕೈಗಿಚ್ಚ ಕೈಗೆ ಮತ್ತಾರು ಆ ಮನೆ ಹಾಳಿ ಬಾಯಾಳ ಮೇಲೆ ಅವರನ್ನು ಸಾಯಿಸಿದ್ರೆ ಏನು ಪ್ರಯೋಜನ ಇಲ್ಲ ಕಣಪ್ಪ. ಅಂತ ರಾಕ್ಷಸನ್ನು ಸುಮ್ಮನೆ ಬಿಡ್ಬೇಕೆ? ಯಾಕೆಂದ್ರೆ ಅಪ್ಪ ಮಗ ಕೂಡಿ ಮಾಡಬಾರ್ದು ಅನಾಚಾರ ಮಾಡಿಸಿ